ನಮಸ್ಕಾರ. ಜೈ ಮಾ ಕಾಮಾಖ್ಯ. ವೆಲ್ಕಮ್ ಟು ಶಮ್ಮೀಸ್ ವರ್ಲ್ಡ್. ನನ್ನ ಹೆಸರು ಶಮಂತ್. ಈ ವಿಡಿಯೋ ಮೂಲಕ ನಾವು 2 ದಿನಗಳಲ್ಲಿ ಗುವಾಹಟಿನಲ್ಲಿರುವ ಕಾಮಾಖ್ಯ ದೇವಿ ಮಂದಿರ ಮತ್ತು ಅಲ್ಲಿನ ಮುಖ್ಯವಾದ ಮಂದಿರಗಳಿಗೆ ಹೇಗೆ ಹೋಗಬೇಕು ಎನ್ನೋ ಡೀಟೇಲ್ಸ್ ತಿಳಿಸುತ್ತೇವೆ. ಮೊದಲನೆಯ ದಿನ ನಾವು ಗುವಾಹಟಿ ರೈಲ್ವೆ ಸ್ಟೇಷನ್ಗೆ ಬೆಳಗ್ಗೆ 5 ಗಂಟೆಗೆ ಸೇರಿ ಅಲ್ಲಿನ ರಿಟೈರಿಂಗ್ ರೂಮ್ ಬುಕ್ ಮಾಡಿಕೊಂಡು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಆಟೋ ಮೂಲಕ 40 ನಿಮಿಷಗಳಲ್ಲಿ ಕಾಮಾಖ್ಯ ದೇವಿ ದೇವಾಲಯದ ಬಳಿ ಹೋದೆವು. ಇದೇ ನೋಡಿ ನೀಲಾಂಚಲ ಪರ್ವತದ ಮೇಲಿರುವ 51 ಶಕ್ತಿಪೀಠ ಮತ್ತು ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಮುಖ್ಯವಾದ ಶಕ್ತಿಪೀಠ ಕಾಮಾಖ್ಯ ದೇವಿ ದೇವಾಲಯ. ದೇವಿಯ ದರ್ಶನಕ್ಕೂ ಮುನ್ನ ದೇವಾಲಯದ ಆವರಣದಲ್ಲಿರುವ ಸೌಭಾಗ್ಯ ಕುಂಡದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ನಮಸ್ಕರಿಸಿದ ನಂತರ ದೇವಿಯ ದರ್ಶನ ಮಾಡಬೇಕು. ಕುಂಡದ ಪಕ್ಕದಲ್ಲೇ ಇರುವ ಗಣೇಶನನ್ನು ಪ್ರಾರ್ಥಿಸಿಕೊಂಡು ದೇವಿಯ ಗರ್ಭಗುಡಿಯ ಹಿಂಭಾಗದಲ್ಲಿರುವ ವಿನಾಯಕನ ದರ್ಶನ ಮಾಡಿ ಮಂದಿರದ ಪ್ರದಕ್ಷಿಣೆ ಮಾಡುವಾಗ ಶೀತಲಾದೇವಿ ಮಾತಾ, ಆಂಜನೇಯ ಸ್ವಾಮಿ, ಲಜ್ಜಾಗೌರಿ ಮಾತಾ, ಕಾಂತ ಶಿವಲಿಂಗ, ಆದಿಗುರು ಶಂಕರಾಚಾರ್ಯ, ವಿಶ್ವಕರ್ಮ ಸ್ವಾಮಿ ಮತ್ತು ಇನ್ನಿತರ ದೇವರುಗಳ ದರ್ಶನವನ್ನು ಮಾಡಬಹುದು. ದೇವಿಯ ಗರ್ಭಗುಡಿಯ ಎದುರು ಬಲಿಗರಿದೆ. ಇಲ್ಲಿ ದೇವಿಗೆ ಪ್ರತಿನಿತ್ಯ ಬಲಿಯನ್ನು ಕೊಡುತ್ತಾರೆ, ಏಕೆಂದರೆ ದೇವಿಯು ಬಲಿಪ್ರಿಯೆ. ಈ ದೇವಾಲಯದಲ್ಲಿ 2 ರೀತಿಯ ದರ್ಶನವಿದೆ. ಒಂದು ಜನರಲ್ ದರ್ಶನ 6 ರಿಂದ 8 ಗಂಟೆಯ ಕಾಲವಾಗಬಹುದು. ಮತ್ತೊಂದು ಸ್ಪೆಷಲ್ ದರ್ಶನ 3 ರಿಂದ 4 ಗಂಟೆಗಳ ಕಾಲವಾಗಬಹುದು. ನಾವು ಆನ್ಲೈನ್ನಲ್ಲಿ ಸ್ಪೆಷಲ್ ದರ್ಶನ್ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಮಧ್ಯಾಹ್ನ 2 ಗಂಟೆಗೆ ಲೈನ್ನಲ್ಲಿ ನಿಂತಿದ್ದಕ್ಕೆ ನಮಗೆ ಸಂಜೆ 5:15ಗೆ ಕಾಮಾಖ್ಯ ದೇವಿಯ ಸ್ಪರ್ಶ ದರ್ಶನ ತುಂಬ ಚೆನ್ನಾಗಿ ಮಾಡಿಕೊಂಡೆವು. ಈ ದೇವಾಲಯಕ್ಕೆ ಬಂದಾಗ ದೇವಿಯ ತೀರ್ಥವನ್ನು ಸ್ವೀಕರಿಸಿ ಮನೆಯವರಿಗೂ ತೆಗೆದುಕೊಂಡು ಹೋಗುವುದನ್ನು ಮರೆಯಬೇಡಿ. ದರ್ಶನದ ನಂತರ ಕಾಮಾಖ್ಯ ದೇವಿಗೆ ಧೂಪ ದೀಪ ಹಚ್ಚಿ ಪ್ರಾರ್ಥಿಸಿಕೊಂಡೆವು. ಈ ದೇವಸ್ಥಾನದಲ್ಲಿ ಪ್ರತಿ ಸಂಜೆ 7:30ಕ್ಕೆ ಮಹಾಮಂಗಳಾರತಿ ಮಾಡುತ್ತಾರೆ. ನಾವು ಮಂಗಳಾರತಿ ಮತ್ತು ಪ್ರಸಾದ ಸ್ವೀಕರಿಸಿ ಮಂದಿರದ ಮೇನ್ ಎಂಟ್ರಿ ಸರ್ಕಲ್ನಲ್ಲಿರುವ ಕೇದಾರೇಶ್ವರ ಶಿವಾಲಯಕ್ಕೆ ಭೇಟಿ ನೀಡಿ ದರ್ಶನ ಮಾಡಿದೆವು. ಈ ರೀತಿ ನಮ್ಮ ಮೊದಲನೆಯ ದಿನ ಸಂಪೂರ್ಣವಾಯಿತು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. 2ನೆಯ ದಿನ ಬೆಳಿಗ್ಗೆ ನಾವು ಮತ್ತೆ ಕಾಮಾಖ್ಯ ದೇವಿ ಮಂದಿರಕ್ಕೆ ಹೋಗಿ ಅಮ್ಮನವರ ಮುಖ ದರ್ಶನ ಮಾಡಿದೆವು. ಈ ದರ್ಶನ ಕೇವಲ 15 ರಿಂದ 20 ನಿಮಿಷಗಳಲ್ಲಿ ಮಾಡಬಹುದು. ಇದಾದ ನಂತರ ನಮ್ಮ ಪಯಣ ದಶಮಹಾವಿದ್ಯಾ ದೇವಾಲಯಗಳಿಗೆ. ಕಾಮಾಖ್ಯ ದೇವಿ ಮಂದಿರದ ಎಂಟ್ರಿ ರೂಟ್ ಹತ್ತಿರ ಅನ್ನ ಸೇವಾ ಕೌಂಟರ್ ಎದುರು ದಶಮಹಾವಿದ್ಯದಲ್ಲಿ ಒಂದಾದ ಚಿನ್ನಮಸ್ತ ದೇವಿ ದೇವಾಲಯವಿದೆ. ಅಲ್ಲಿ ಅಮ್ಮನವರ ದರ್ಶನ ಮುಗಿಸಿ ಪಕ್ಕದಲ್ಲೇ ಇರುವ ಕಾಮೇಶ್ವರ ಶಿವಾಲಯದಲ್ಲಿಯೂ ಕೂಡ ದರ್ಶನ ಮುಗಿಸಿ ಹೊರಗೆ ಬಂದು ಮೆಟ್ಟಿಲು ಹತ್ತಿದರೆ ಅಲ್ಲಿ ಕಾಳಿಮಾತಾ ಮಂದಿರವಿದೆ. ಇಲ್ಲಿಯೂ ಕೂಡ ದೇವಿಯ ದರ್ಶನ ಮುಗಿಸಿ ಮತ್ತೆ ಮೆಟ್ಟಿಲುಗಳನ್ನು ಹತ್ತಿದರೆ ಅಲ್ಲಿ ತಾರಾದೇವಿ ಮಂದಿರವಿದೆ. ಅಲ್ಲಿ ದರ್ಶನ ಮಾಡಿ ಹೊರಬಂದರೆ ಕಾಮಾಖ್ಯ ದೇವಿ ಮಂದಿರದ ಎಂಟ್ರಿ ಗೇಟ್ ಇದೆ. ಗೇಟಿನ ಎಡಬದಿಗೆ ಗೆಸ್ಟ್ ಹೌಸ್ ರೂಟ್ ಇದೆ. ಅದೇ ರೂಟ್ ಮುಂದೆ ಹೋದರೆ ಸ್ಟೆಪ್ಸ್ ಸಿಗುತ್ತದೆ. ಅಲ್ಲಿಂದ ಇಳಿದರೆ ಧೂಮಾವತಿ ದೇವಿ ದೇವಾಲಯ ಸಿಗುತ್ತದೆ. ಇಲ್ಲಿಯೂ ಕೂಡ ಅಮ್ಮನವರ ದರ್ಶನ ಮಾಡಿ ಮತ್ತೆ ಸ್ಟೆಪ್ಸ್ ಇಳಿದರೆ ಅಲ್ಲಿ ಭೈರವಿ ದೇವಿ ದೇವಾಲಯವಿದೆ. ಇಲ್ಲಿಯೂ ಕೂಡ ದೇವಿಯ ದರ್ಶನವನ್ನು ಮುಗಿಸಿ ಅಲ್ಲೇ ಇರುವ ಕಛುವಾ ಕುಂಡ್ ಹತ್ತಿರ ಸ್ವಲ್ಪ ಸಮಯ ವಿಶ್ರಾಂತಿ ಮಾಡಿದೆವು. ಇಲ್ಲಿಯ ಹಚ್ಚ ಹಸಿರು ಪರಿಸರ ತುಂಬ ಚೆನ್ನಾಗಿದೆ. ಈ ಕುಂಡದಲ್ಲಿ ಆಮೆಗಳು, ಮೀನುಗಳು ಮತ್ತು ಬಾತುಕೋಳಿಗಳಿವೆ.
ಈಗ ಮತ್ತೆ ಕಾಮಾಖ್ಯ ದೇವಿ ದೇವಾಲಯದ ಮೇನ್ ಎಂಟ್ರೆನ್ಸ್ ಸರ್ಕಲ್ ಹತ್ತಿರವಿರುವ ಕೇದಾರೇಶ್ವರ ಶಿವಾಲಯದ ಬಳಿ ಬಂದರೆ ಲೆಫ್ಟ್ ಸೈಡ್ ಬೆಟ್ಟದ ಮೇಲಕ್ಕೆ ಹೋಗುವ ದಾರಿ ಇದೆ. ಅದೇ ದಾರಿಯಲ್ಲಿ ಹೋದರೆ ಬಲಭಾಗದಲ್ಲಿ ಮಾತಾ ಬಗಲಾಮುಖಿ ದೇವಾಲಯವಿದೆ. ಇಲ್ಲಿ ದೇವಿಗೆ ನಮಸ್ಕರಿಸಿ ಹೊರಬಂದು ಮತ್ತೆ ಬೆಟ್ಟವನ್ನು ಹತ್ತಿ ಹೋದರೆ ಅಲ್ಲಿ ಮಾತಾ ಭುವನೇಶ್ವರಿ ಅಮ್ಮನವರ ದೇವಾಲಯವಿದೆ. ಈ ದೇವಾಲಯ ನೀಲಾಂಚಲ ಪರ್ವತದ ಅತ್ಯಂತ ಮೇಲ್ಭಾಗದಲ್ಲಿದೆ. ಇಲ್ಲಿಂದ ಗುವಾಹಟಿ ನಗರ ಮತ್ತು ಬ್ರಹ್ಮಪುತ್ರ ನದಿಯನ್ನು ವೀಕ್ಷಿಸಬಹುದು. ಭುವನೇಶ್ವರಿ ದೇವಿಯ ದರ್ಶನದ ನಂತರ ನಮ್ಮ 7 ಮಹಾವಿದ್ಯೆಗಳು ಸಂಪೂರ್ಣವಾಯಿತು. ಇನ್ನುಳಿದ 3 ಮಹಾವಿದ್ಯಾ ದೇವಿಯರಾದ ಮಾತಾ ತ್ರಿಪುರ ಸುಂದರಿ ದೇವಿ, ಮಾತಾ ಕಮಲಾದೇವಿ ಮತ್ತು ಮಾತಾ ಮಾತಂಗಿ ದೇವಿಯು ಕಾಮಾಖ್ಯ ದೇವಿಯ ಗರ್ಭಗೃಹದಲ್ಲೇ ಇರುವರು. ಈ ಎಲ್ಲ ಮಂದಿರದ ದರ್ಶನದ ನಂತರ ನಮ್ಮ ಪಯಣ ಉಮಾನಂದ ಭೈರವ ದೇವಸ್ಥಾನದ ಕಡೆಗೆ. ಈ ದೇವಾಲಯಕ್ಕೆ ಬೋಟ್ನಲ್ಲಿ ಹೋಗಬೇಕು. ಉಮಾನಂದ ದೇವಾಲಯವು ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿರುವ ನವಿಲು ದ್ವೀಪದಲ್ಲಿದೆ. ಉಮಾನಂದ ಶಿವನ ದರ್ಶನದ ಜೊತೆಯಲ್ಲಿ ವಿಘ್ನೇಶ್ವರ, ಹರಗೌರಿ ಮಾತಾ, ಬಾಬಾ ಬೈದ್ಯನಾಥ್, ಮಹಾಕಾಲೇಶ್ವರ, ಮಾತಾ ಅನ್ನಪೂರ್ಣೇಶ್ವರಿ ಮತ್ತು ಆಂಜನೇಯ ಸ್ವಾಮಿಯ ದರ್ಶನವೂ ಕೂಡ ಮಾಡಬಹುದು. ಎಲ್ಲ ದೇವರುಗಳ ದರ್ಶನ ಮುಗಿಸಿ ನಾವು ಗುವಾಹಟಿ ಏರ್ಪೋರ್ಟ್ಗೆ ತಲುಪಿ ಬೆಂಗಳೂರಿಗೆ 3 ಗಂಟೆಗಳಲ್ಲಿ ಸೇರಿದೆವು. ಈ ರೀತಿ ನಮ್ಮ ಗುವಾಹಟಿಯ ಪ್ರಯಾಣ ಸುಖಕರವಾಗಿ ಮುಗಿಸಿದೆವು. ಆನ್ಲೈನ್ನಲ್ಲಿ ಸ್ಪೆಷಲ್ ದರ್ಶನ್ ಟಿಕೆಟ್ಸ್ ಬುಕ್ ಮಾಡುವುದಕ್ಕಾಗಿ ಗೂಗಲ್ನಲ್ಲಿ ಕಾಮಾಖ್ಯ ಟೆಂಪಲ್ ಎಂದು ಟೈಪ್ ಮಾಡಿದರೆ ಈ ವೆಬ್ ಪೋರ್ಟಲ್ ಸಿಗುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಸ್ಪೆಷಲ್ ದರ್ಶನ್ ಮೇಲೆ ಕ್ಲಿಕ್ ಮಾಡಿ ಫೋನ್ ನಂಬರನ್ನು ರಿಜಿಸ್ಟರ್ ಮಾಡಿಕೊಂಡರೆ ಈ ಪೇಜ್ ಬರುತ್ತದೆ. ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ಸ್ಲಾಟ್ ಸೆಲೆಕ್ಟ್ ಮಾಡಿಕೊಳ್ಳಿ. ಈ ರೀತಿ ಗ್ರೀನ್ನಲ್ಲಿದ್ದರೆ ಟಿಕೆಟ್ಸ್ ದೊರಕುವುದು. ಟೈಮ್ ಸೆಲೆಕ್ಟ್ ಮಾಡಿ ಡಿವೋಟೀಸ್ ಡೀಟೇಲ್ಸ್ ಎಂಟರ್ ಮಾಡಿ. ಒಂದು ವ್ಯಕ್ತಿಗೆ 500 ರೂಪಾಯಿಗಳನ್ನು ಆನ್ಲೈನ್ ಪೇಮೆಂಟ್ ಮಾಡಿದರೆ ಈ QR ರಿಸಿಪ್ಟ್ ಸಿಗುವುದು. ಇದನ್ನು ದೇವಾಲಯದಲ್ಲಿರುವ PRO ಆಫೀಸ್ನಲ್ಲಿ ಸಬ್ಮಿಟ್ ಮಾಡಿದರೆ ಟಿಕೆಟ್ಸ್ ಕೊಡುತ್ತಾರೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಕಾಮಾಖ್ಯ ದೇವಿಯ ದರ್ಶನ ಬೇಗ ಸಿಗಲೆಂದು ಆಶಿಸುತ್ತಾ ನಮ್ಮ ಈ ವಿಡಿಯೋ ಮುಗಿಸುತ್ತೇವೆ. ಧನ್ಯವಾದಗಳು. ಜೈ ಮಾ ಕಾಮಾಖ್ಯ.